ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಕಿಚನ್ ಕ್ಯಾಬಿನೆಟ್ಟು ಪೇಂಟಿಂಗು ಮತ್ತು ಇದು ಪ್ಲಾಂಟರ್ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೆ ಸ್ವಲ್ಪ. ಸೊ ಯಾರೆಲ್ಲ ವಾಚ್ ಮಾಡಿಲ್ಲ ಹೋಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ವಾಲ್ ಪೇಂಟಿದ್ದು ಶೇರ್ ಮಾಡಿದ್ದೆ. ಸೊ ಯಾರು ಆ ವಿಡಿಯೋ ಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಹೋಗಿ ವಾಚ್ ಮಾಡಿ. ಆ್ಯಕ್ಚುಲಿ ಗೈಸ್ ಅಮೆಝಾನ್ದು ಪ್ರೈಮ್ ಸೇಲ್ ನಡೀತಾ ಇದೆ. ಸೊ ಯಾರಾದರೂ ಏನಾದರೂ ಪ್ರಾಡಕ್ಟ್ಸ್ ಏನಾದರೂ ಪರ್ಚೇಸ್ ಮಾಡೋ ಹಾಗಿದ್ರೆ ಹೋಗಿ ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಎಲ್ಲ ಇದೆ. ಸೊ ನಾನೇನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಲ್ಲ ಆ ಪ್ರಾಡಕ್ಟ್ ಲಿಂಕ್ ಅಷ್ಟೇ ಶೇರ್ ಮಾಡಿದ್ದೀನಿ. ಸೊ ಯಾರಿಗಾದ್ರೂ ಬೇಕಾದರೆ ಹೋಗಿ ಚೆಕ್ ಮಾಡಿ. ಸೊ ಆ್ಯಕ್ಚುಲಿ ನಾನು ಇವತ್ತು ಅಮೆಝಾನ್ ಪ್ರಾಡಕ್ಟ್ಸನ್ನೇ ಶೇರ್ ಮಾಡ್ಬೇಕಂತಿದ್ದೀನಿ, ಬಟ್ ನಾನು ಯಾವುದು ಈಗ ಪರ್ಚೇಸ್ ಮಾಡಿರೋದಲ್ಲ. ಸೊ ಮೊದಲೇ ನಾನು ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ನೆಲ್ಲ ಪರ್ಚೇಸ್ ಮಾಡಿದೆ, ಅದರ ರಿವ್ಯೂ ನಿಮಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿ ಇದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇದು ಪಿಲ್ಲೋ ಅಲ್ಲ, ಪಿಲ್ಲೋ ಕವರ್. ಇದು ಯೆಲ್ಲೋ ಕಲರ್ ಏನಿದೆಯಲ್ಲ, ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿದೆ. ವೈಟ್ದು ಫುಲ್ ಪ್ಯಾಟ್ರನ್ ಇಲ್ಲ. ಸೊ ಇಲ್ಲಿ ಪಾಮ್ ಇದೆ ನೋಡಿ. ಇದು ಸೈಜ್ ಬಂದ್ಬಿಟ್ಟು ಐ ಥಿಂಕ್ 20x20 ಇರ್ಬೇಕು ಅನ್ಕೊತೀನಿ ಮೋಸ್ಟ್ಲಿ. ಇದು ರೌಂಡ್ ಇದೆ. ಆ್ಯಕ್ಚುಲಿ ಇದು ತುಂಬಾ ದೊಡ್ಡದಿದೆ, 25x4 ಇದೆ. ಇದು ರೌಂಡ್ ಶೇಪ್ದು. ಸೊ ನಾನು ಆ್ಯಕ್ಚುಲಿ ಒಂದು ಹೊಲಿಗೆ ಹಾಕ್ಸಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲೊಂದು ಹೊಲಿಗೆ ಹಾಕ್ಸಿದ್ದೀನಿ, ಯಾಕಂದರೆ ಇದು ತುಂಬ ದೊಡ್ಡ ಸೈಜ್ ಇತ್ತು. ಹಾಗಾಗಿ ಇದು ಪ್ಯೂರ್ ಕಾಟನ್ದು. ಜಿಪ್ ಹಿಂದೆಗಡೆ ಈ ಥರ ಕೊಟ್ಟಿರ್ತಾರೆ. ಸೊ ನಾವು ಈಸಿಯಾಗಿ ಹಾಕ್ಬೋದು, ಮತ್ತು ವಾಶ್ಗೆಲ್ಲ ಹಾಕ್ಬೇಕಂದ್ರೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ಇದು ಪಿಲ್ಲೋ ಬಂದ್ಬಿಟ್ಟು ನಾನು ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದೆ. ಸೊ ಅದಾದಮೇಲೆ ನನಗೆ ಇದು ಪಿಲ್ಲೋ ಕವರ್ ಬೇಕಿತ್ತು ರೌಂಡ್ದು. ಸೊ ಇಲ್ಲಿ ಲೋಕಲ್ ಶಾಪಲ್ಲೆಲ್ಲ ತುಂಬ ಸರ್ಚ್ ಮಾಡಿದೆ, ಎಲ್ಲೂ ಸಿಗಲಿಲ್ಲ ನನಗೆ. ಸೊ ಹಂಗಾಗಿ ಆನ್ಲೈನಲ್ಲಿ ಅಮೆಝಾನಲ್ಲಿ ಹುಡುಕಿದಾಗ ಇದೊಂದು ಚೆನ್ನಾಗಿತ್ತು. ಸೊ ಇದು ಪ್ಯೂರ್ ಕಾಟನ್ದಿತ್ತು. ಇನ್ನು ಉಳ್ಕಿದೆಲ್ಲ ಸ್ವಲ್ಪ ವರ್ಕ್ ಇರೋದಿತ್ತು. ನನಗೆ ವರ್ಕ್ ಇರೋದೇ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಇದು ರೌಂಡ್ ಶೇಪ್ದು ಇಷ್ಟ ಆಯಿತು. ಸೊ ಹಂಗಾಗಿ ಪಾಮ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ಪಾಮ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಕಾಟನ್ ಇರೋದ್ರಿಂದ ಡೈಲಿ ವೇರ್ಗೆಲ್ಲ ಯೂಸ್ ಮಾಡ್ಬೋದು, ಮತ್ತು ಹ್ಯಾಂಡ್ ವಾಶು ಮಾಡ್ಬೋದು, ಮಷಿನ್ ವಾಶು ಮಾಡ್ಬೋದು. ಹಂಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಪರ್ಚೇಸ್ ಮಾಡಿ 1 ವರ್ಷದ ಮೇಲೆ ಆಗಿದೆ. ಸೊ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಯಾರಿಗಾದ್ರೂ ಬೇಕನ್ನಂಗಿದ್ರೆ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ಚೆನ್ನಾಗಿದೆ ನೋಡಿ. ಯೆಲ್ಲೋ ಆ್ಯಂಡ್ ವೈಟ್ ಪ್ಯಾಟ್ರನ್ ಇದೆ, ಮತ್ತು ಅದರ ಮೇಲೆ ರೆಡ್, ಯೆಲ್ಲೋ, ವೈಟ್ನಲ್ಲಿ ಫುಲ್ ಫ್ಲವರ್ ಇದರಲ್ಲಿ ಪ್ಯಾಟ್ರನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಸೆಟ್ ಆಫ್ 2 ಇದು. ಐ ಥಿಂಕ್ ಸೆಟ್ ಆಫ್ 2 ಇದು ಗೊತ್ತಿಲ್ಲ, ನಾನು MRP ಮರ್ತಿದ್ದೀನಿ. ಮೋಸ್ಟ್ಲಿ 600 ಇತ್ತು ಅನ್ಸುತ್ತೆ. ಈಗ ರೇಟ್ ಗೊತ್ತಿಲ್ಲ ನನಗೆ, ಚೇಂಜ್ ಆಗಿರ್ಬೋದೇನೋ. ಹೋಗಿ ಚೆಕ್ ಮಾಡಿ. ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಇದೆ. ನಿಮಗೆ ಇನ್ ಕೇಸ್ ಬೇಕನ್ನಂಗಿದ್ರೆ ಹೋಗ್ಬಿಟ್ಟು ಇದ್ರದ್ದು ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಕಲರ್ ಕಾಂಬಿನೇಷನ್ಸು ಇದೆ, ಗ್ರೀನ್, ಬ್ಲೂ ಎಲ್ಲ ಇದೆ. ಸೊ ಇದೊಂದು 3 ಕಲರ್ಸ್ ಏನೋ ಇತ್ತು ಅನ್ಸುತ್ತೆ, ಈಗ ಗೊತ್ತಿಲ್ಲ. ಈಗೇನಾದರೂ ಬೇರೆ ಕಲರ್ಸ್ ಆ್ಯಡ್ ಮಾಡಿರ್ಬೋದು. ಸೊ ಬೇಕಂದರೆ ಹೋಗಿ ಚೆಕ್ ಮಾಡಿ. ಇದನ್ನು ನೋಡಿ, ಈಗ ನಾವು ದಿವಾನ ಎಲ್ಲ ಅಥವಾ ಸೋಫಾ ಎಲ್ಲ ಇಟ್ಟಿರ್ತೀವಲ್ಲ, ಅಥವಾ ಇಲ್ಲಾಂದರೆ ಏನಪ್ಪ ಇದು ಬೆತ್ತದ ಚೇರ್ ಎಲ್ಲ ಇಟ್ಟಿರ್ತೀವಲ್ಲ, ಇದು ಬ್ಯಾಂಬೂ ಚೇರ್ಸ್ ಎಲ್ಲ. ಸೊ ಅದ್ರ ಮೇಲೂ ಇಟ್ಬಿಟ್ಟು ಬೇಕಾದ್ರೂ ನೀವು ಸ್ಟೈಲ್ ಮಾಡ್ಬೋದು. ಸೊ ಇದು 2 ಪಿಲ್ಲೋ ಕವರ್ಸು. ಇದಕ್ಕೆ ಬಿಗ್ ಥಮ್ಸ್ ಅಪ್, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಚಾಪಿಂಗ್ ಬೋರ್ಡ್. ಇದು ಸ್ಟೀಲ್ದು. ಸೊ ಇದನ್ನು ಕೂಡ ನಾನು ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಪರ್ಚೇಸ್ ಮಾಡಿ ಆಲ್ರೆಡಿ ಒಂದು 3 ಇಯರ್ಸೇ ಆಗಿರ್ಬೇಕು ಅನಿಸುತ್ತೆ. ಸೊ ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಟಡಿ ಆಗಿದೆ ನೋಡಿ. ತುಂಬಾ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಈಗ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡೆಲ್ಲ ಕಟ್ ಮಾಡಿದ್ರೆ ಸೊ ಅದು ಫುಲ್ ಎಲ್ಲ ಹಂಗಂಗೆ ಇದಾಗುತ್ತೆ, ಮತ್ತು ಪ್ಲಾಸ್ಟಿಕ್ ಎಲ್ಲ ಕಟ್ಟಾಗಿ ಫುಡ್ಡಲ್ಲೆಲ್ಲ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇದು ನಾನು ಸ್ಟೀಲ್ದು ಚಾಪಿಂಗ್ ಬೋರ್ಡ್ ಏನಿದೆಯಲ್ಲ, ಸೊ ಇದನ್ನು ಪರ್ಚೇಸ್ ಮಾಡಿ 3 ಇಯರ್ಸ್ ಆಗಿದೆ. ನಾನು ಆ್ಯಕ್ಚುಲಿ ಇದರಲ್ಲೇ ಈಗ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಳ್ಳೋದು. ಸೊ ಚೆನ್ನಾಗಿದೆ. ಇದಕ್ಕಿಂತ ಸೈಜಲ್ಲೂ ಸ್ವಲ್ಪ ದೊಡ್ಡ ಸೈಜ್ಗಳು ಇವಾಗೆಲ್ಲ ಬರ್ತಾ ಇದೆ. ಸೊ ಬೇಕಂದ್ರೆ ನಿಮಗೆ ಆ್ಯಸ್ ಪರ್ ನಿಮಗೆ ಕನ್ವೀನಿಯಂಟ್ ನಿಮ್ಮ ಸೈಜ್ ಯಾವ ಟೈಪ್ ಬೇಕೋ ನೋಡ್ಬಿಟ್ಟು ನೀವು ಬೇಕಿದ್ರೆ ತಗೊಳ್ಳಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಕೂಡ ಬಿಗ್ ಥಮ್ಸ್ ಅಪ್. ಬೇಕಿದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ನೋಡಿ. ಈ ಟೈಪ್ ಇದೆ. ಏನಂದರೆ ಇದರಲ್ಲಿ ಕಟ್ ಮಾಡಿದ್ರೆ ಒಂದು ಸ್ವಲ್ಪ ಕಾಣಿಸ್ತಾ ಇರ್ಬೋದು ನಿಮಗೆ. ಏನು ಮಾರ್ಕ್ಸ್ ಏನು ಅಷ್ಟು ಕಾಣಿಸಲ್ಲ, ಯಾಕಂದರೆ ಅದನ್ನ ನೈಫನ್ನು ಸ್ವಲ್ಪ ಶಾರ್ಪ್ ಇರುತ್ತಲ್ಲ. ಸೊ ಕಟ್ ಮಾಡಿದಾಗ ಅದರದ್ದು ಸ್ವಲ್ಪ ಹಿಂಗೆ ಇದಕ್ಕೆ ಕಾಣಿಸುತ್ತೆ. ಬಟ್ ವುಡ್ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ, ಯಾವುದು ಪ್ಲಾಸ್ಟಿಕ್ಕಿಗೆ ಕಂಪೇರ್ ಮಾಡಿದ್ರೆ ವುಡ್ಡಲ್ಲಂತೂ ಫುಲ್ ಅದು ಏನದು ಮಾರ್ಕ್ಸ್ ಹಂಗೆ ಕಂಡೇ ಕಾಣಿಸುತ್ತೆ.
ಮತ್ತು ಇದನ್ನು ಪ್ಲಾಸ್ಟಿಕಲ್ಲೂ ಅಷ್ಟೇನೆ ಫುಲ್ ಒಂದು ನಿಮಿಷ ಬೇಕಿದ್ರೆ ನಿಮಗೆ ತೋರಿಸ್ತೀನಿ ವುಡ್ ಮತ್ತು ಇದರಲ್ಲಿ ನೋಡಿ ಪ್ಲಾಸ್ಟಿಕ್ದು ನಾವೀಗ ಕಟ್ ಮಾಡಿದ್ರೆ ಸೊ ನೋಡಿ ಅದೆಲ್ಲ ಫುಲ್ ಕಟ್ಟಾಗಿ ನಾವು ಫುಡ್ಡಲ್ಲೆಲ್ಲ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಕೂಡ ಇದೆ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು. ಸೊ ಆಮೇಲೆ ಇದು ಫುಡ್ಡಲ್ಲೆಲ್ಲ ಮಿಕ್ಸ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಜಸ್ಟ್ ಇದನ್ನೇನು ಯೂಸ್ ಮಾಡಲ್ಲ. ಏನಾದ್ರು ಕಟ್ ಮಾಡಿ ಇದ್ರಲ್ಲಿ ಹಾಕ್ಕೊಳ್ಳೋದಕ್ಕೆ ಕರೆಕ್ಟ್ ಇದೆ, ಯಾಕಂದರೆ ಸ್ವಲ್ಪ ಏನಾದರೂ ಪ್ಲೇಟ್ಸ್ ಎಲ್ಲ ಬೇಕಂದರೆ ಅದ್ರ ಬದಲು ಇಲ್ಲೇ ವೆಜಿಟೇಬಲ್ಸ್ ಎಲ್ಲ ಇದು ಕಟ್ ಮಾಡಿದ್ರೆ ಇದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಇದರಲ್ಲೇ ಕಟ್ ಮಾಡ್ಕೊಳ್ಳೋದು. ಸೊ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಬೆಸ್ಟ್ ಯಾವುದು ಅಂತ ಹೇಳ್ಬಿಟ್ಟು. ಇದರಲ್ಲೆಲ್ಲ ಕಟ್ಟೆಲ್ಲ ಏನೇನು ಬರಲ್ಲ, ಯಾಕಂದರೆ ಇದು ಕೂಡ ಸ್ಟೀಲ್ ಆಗಿರೋದ್ರಿಂದ. ಸೊ ಚಾಪಿಂಗ್ ನಾವು ಚಾಪ್ ಮಾಡ್ಕೋಬೇಕಾದ್ರೆ ಅದಿಷ್ಟು ನಾವೇನದು ನೈಫ್ದು ಕಟ್ ಮಾಡ್ತೀವಲ್ಲ, ಸೊ ಅದು ಯಾವುದ್ರದ್ದು ಇದಿಲ್ಲ ನೋಡಿ. ಸೊ ಇದಕ್ಕೂ ಕೂಡ ಅಷ್ಟೇ, ಇದು ಬಿಗ್ ಥಮ್ಸ್ ಅಪ್. ಆ್ಯಕ್ಚುಲಿ ಇದು ಲೋಟಸ್, ಇದು ಕ್ರಿಸ್ಟಲ್ ಲೋಟಸ್ಸು. ಇದು ಪರ್ಚೇಸ್ ಮಾಡಿ ಆಲ್ರೆಡಿ ತುಂಬ ದಿನವೇ ಆಗಿದೆ. ಇದು ಅಷ್ಟೇ ಅಮೆಝಾನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ನಾವು ಸ್ಟಡಿ ಟೇಬಲ್ ಮೇಲೆ ಅಥವಾ ಲಿವಿಂಗ್ ರೂಮಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಸ್ಟೈಲ್ ಮಾಡ್ಬೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿ ಬಂದಿದೆ. ಸಾರಿ, ಒಂದು ಕಟ್ಟಾಗಿಲ್ಲ, ಒಂದದು ಗಮ್ಮು ಬಿಟ್ಕೊಂಬಿಟ್ಟಿದೆ. ಇದನ್ನು ಫೆವಿಕ್ವಿಕಲ್ ಅಥವಾ ಫೆವಿಗಮ್ಮಲ್ಲಿ ಹಾಕಿ ಅಂಟಾಕ್ಬೋದು. ಏನು ಇದೇನು ಹಾಳಾಗಲ್ಲ. ಈಗ ಅದು ಟೈಟಾಗಿ ಹಿಂಗೆ ಇಟ್ಕೊಂಡಲ್ಲ, ಅದು ಸ್ವಲ್ಪ ಮಿಸ್ ಆಗಿ ಬಿದ್ದೋಯ್ತು. ಬಟ್ ಇದು ಕ್ವಾಲಿಟಿನೂ ಅಷ್ಟೇ, ಇದು ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಇದನ್ನು ಬಿದ್ದೋದ್ರೂ ಮತ್ತೆ ಇದು ಮಾಡ್ಕೊಬೋದು. ಸೊ ಇಲ್ಲಿ ಕೆಳಗಡೆ ಒಂದು ಮ್ಯಾಗ್ನೆಟ್ ಹಾಕ್ಬಿಟ್ಟು, ಇದು ಕೂಡ ಗ್ಲಾಸ್ದೇ ಅನ್ಕೊತೀನಿ. ಸೊ ಗ್ಲಾಸ್ದು ಮ್ಯಾಗ್ನೆಟ್ ಹಾಕ್ಬಿಟ್ಟು, ಸೊ ಅದ್ರ ಮೇಲೊಂದು ಗ್ಲಾಸ್ ಹಾಕ್ಬಿಟ್ಟು ಆಮೇಲೆ ಇದು ಕ್ರಿಸ್ಟಲ್ದು ಪೂರ ಈ ಥರ ಎಲ್ಲ ಇದು ಮಾಡಿದರೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನೀವು ಬೇಕಂದರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಬ್ರಷ್, ಇದು ಕೂಡ ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಿ ಈ ಸೋಫಾ ಕ್ಲೀನ್ ಮಾಡೋಕ್ಕೆ, ಬೆಡ್ ಕ್ಲೀನ್ ಮಾಡೋದಕ್ಕೆಲ್ಲ ಇದು ಆ್ಯಕ್ಚುಲಿ ಬೆಸ್ಟ್. ಇದು ಈಗ ಬೇರೆ ಇದರಲ್ಲೆಲ್ಲ ಸ್ವಲ್ಪ ಅದು ಸಾಫ್ಟ್ ಇರುತ್ತಲ್ಲ, ಅಷ್ಟು ಡಸ್ಟ್ ಎಲ್ಲ ಇರೋದೆಲ್ಲ ಬರಲ್ಲ. ಇದರಲ್ಲಿ ನಾನು ಬೆಡ್ಡೆಲ್ಲ ಡೈಲಿ ಕ್ಲೀನ್ ಮಾಡ್ತೀನಲ್ಲ, ಸೊ ಇದರಲ್ಲಿ ಡಸ್ಟು ಸಣ್ಣ ಕೂದಲೆಲ್ಲ ಬಿದ್ದಿರುತ್ತಲ್ಲ, ಅದು ಕೂಡ ಎಲ್ಲ ಪೂರ ಈಗ ಬೆಡ್ಶೀಟ್ಗಳ್ದೆಲ್ಲ ಸಣ್ಣದು ಇದೆಲ್ಲ ಬೀಳುತ್ತಲ್ಲ, ಅದು ಕೂಡ ಎಲ್ಲ ಪೂರ ಎಲ್ಲನ ಬಂದ್ಬಿಡುತ್ತೆ. ಸೊ ಇದ್ರ MRP ಗೊತ್ತಿಲ್ಲ, ಇದ್ರದ್ದು ಲಿಂಕು ಮೋಸ್ಟ್ಲಿ ನಾನು ಇದ್ರದ್ದು ಒಂದು ಲಿಂಕ್ ಅಷ್ಟೇ ಹಾಕಿದ್ದೀನಿ ಅನ್ಕೊತೀನಿ. ಉಳ್ಕಿದ ಲಿಂಕ್ಸ್ನೆಲ್ಲ ನೋಡೋಣ, ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಾದರೆ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಆಗಲೇ ನಾನು ಪರ್ಚೇಸ್ ಮಾಡಿ ತುಂಬ ದಿನವೇ ಆಗಿದೆ. ರಿವ್ಯೂ ಹೇಳಬೇಕಂದ್ರೆ ಇದು ಬೆಸ್ಟ್ ಕ್ವಾಲಿಟಿ ಇದೆ. ಇದು ಅಷ್ಟೇ ನೋಡಿ, ಫುಲ್ ಎಲ್ಲ ಪ್ಲಾಸ್ಟಿಕ್ದೇ ಇರೋದ್ರಿಂದ ಚೆನ್ನಾಗಿ ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಸೋಫಾ ಮೇಲೂ ಸೋಫಾಗಳನ್ನೆಲ್ಲ ಕ್ಲೀನ್ ಮಾಡ್ಬೋದು, ಬೆಡ್ ದಿವಾನ ಏನು ಬೇಕಾದರೂ ಕ್ಲೀನ್ ಮಾಡ್ಬೋದು. ಸೊ ಹಂಗಾಗಿ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನೋಡಿ. ಸೊ ಬ್ಯಾಕ್ ಸೈಡ್ ಈ ಥರ ಇದೆ. ಸೊ ಇದು ಕೂಡ ಅಷ್ಟೇ ಬೆಸ್ಟ್ ಕ್ವಾಲಿಟಿ ಇದೆ. ಇದಕ್ಕೂ ಅಷ್ಟೇ ಬಿಗ್ ಥಮ್ಸ್ ಅಪ್. ಬೇಕಂದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದರ MRP ಐ ಥಿಂಕ್ ಗೊತ್ತಿಲ್ಲ, ನೋಡೋಣ, ಚೆಕ್ ಮಾಡ್ತೀನಿ ನಾನು ಒಂದ್ಸರಿ. ಪ್ರಾಡಕ್ಟ್ದೆಲ್ಲ ಚೆಕ್ ಮಾಡಿಬಿಟ್ಟು ಲಿಂಕ್ನ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಬೇಕಂದರೆ ಹೋಗಿ ಚೆಕ್ ಮಾಡಿ. ಸೊ ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಸಿಟ್ರಿನ್ ಸ್ಟೋನ್ ಇದು. ಸೊ ಇದು ಬ್ರೇಸ್ಲೆಟ್, ಇದು ಪ್ಯೂರ್ ಸ್ಟೋನ್, ಇದು ಒರಿಜಿನಲ್ ಸ್ಟೋನ್ ಇದು. ಸೊ ಇದು ನಾನು ಆಲ್ರೆಡಿ ಪರ್ಚೇಸ್ ಮಾಡಿನೇ 2 years ಆಗಿದೆ ಅನ್ಕೊತೀನಿ ಇದು. ಸೊ ಬ್ರೇಸ್ಲೆಟ್ ನೋಡಿ, ಇದು ತುಂಬ ಚೆನ್ನಾಗಿದೆ. ಇದರ MRP ಬಂದ್ಬಿಟ್ಟು ಅವಾಗ 1000 ಸಮಥಿಂಗ್ ಏನೋ ಇತ್ತು, ಗೊತ್ತಿಲ್ಲ ಈಗ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ನೋಡೋಣ, ಈಗ ಚೆಕ್ ಮಾಡ್ತೀನಿ ನಾನು. ಚೆಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್. ಇದು ಬೇಕಂದರೆ ಹೋಗಿ ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ಇದು ಪ್ಯೂರ್ ಸಿಟ್ರಿನ್ ಸ್ಟೋನ್ ಇದು. ಯೆಲ್ಲೋ ಕಲರ್. ಸೊ ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೊ ನಾನು ಜಾಸ್ತಿ ಏನಷ್ಟು ಯೂಸ್ ಮಾಡಲ್ಲ, ಯಾವಾಗಲಾದರೂ ಒಂದೊಂದು ಟೈಮ್ ಈ ಥರ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಡ್ರೆಸ್ಗಳ ಜೊತೆ ಹಿಂಗೆ ಈಗೊಂದು ಹಾಕಿದ್ದೀನಿ ನೋಡಿ. ಇದು ಆಕ್ವಾ ಗ್ರೀನ್ ಕಲರ್ ಏನು ಹಾಕಿದ್ದೀನಲ್ಲ, ಸೊ ಈ ಟೈಪಲ್ಲಿ ಈ ಥರ ಮ್ಯಾಚ್ ಮಾಡಿಬಿಟ್ಟು ಹಾಕೋತೀನಿ. ಸೊ ಹಂಗಾಗಿ ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೇಕಂದರೆ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದಕ್ಕೂ ಕೂಡ ಬಿಗ್ ಥಮ್ಸ್ ಅಪ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಕ್ಚುಲಿ ಇದು
ಬ್ಯಾಗ್ ಬಂದ್ಬಿಟ್ಟು ಈ ಯೋಗ ಮ್ಯಾಟ್ ಇದೆಯಲ್ಲ, ಯೋಗ ಮ್ಯಾಟ್ನ ಹಾಕಿಡೋದಕ್ಕೆ ಅಂತಲೇ ತರಿಸಿದೆ. ಆ್ಯಕ್ಚುಲಿ ನನ್ನ ಹತ್ರ ಯೋಗ ಮ್ಯಾಟ್ ಇತ್ತು, ಸೊ ಅದಕ್ಕೆ ಬ್ಯಾಗ್ ಇರಲಿಲ್ಲ. ಸೊ ಬ್ಯಾಗ್ ಬೇಕಾಗಿತ್ತು, ಹಾಗಾಗಿ ಇದನ್ನು ಕೂಡ ಅಮೆಝಾನಿಂದನೇ ಪರ್ಚೇಸ್ ಮಾಡಿದ್ದು. ಸೊ ಬ್ಯಾಗ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾಕಂದರೆ ಡಸ್ಟ್ ಫ್ರೀ ಇರುತ್ತೆ. ಈಗ ಯೋಗ ಮ್ಯಾಟ್ಗಳೆಲ್ಲ ನಾವೇನು ಮಾಡ್ತೀವಿ, ಯೂಸ್ ಮಾಡಿಬಿಡ್ತೀವಿ, ಹಾಗೆ ಇಟ್ಟರೆ ಮತ್ತೆ ಅದರೆಲ್ಲ ಡಸ್ಟ್ ಕೊಡುತ್ತೆ, ಮತ್ತು ಅದ್ರ ಮೇಲೆ ಯೋಗ ಮಾಡಬೇಕಂದ್ರೆ ಒಂಥರ ಹಿಂಸೆ ಅನಿಸುತ್ತೆ. ಸೊ ಹಂಗಾಗಿ ನಾನು ಇದನ್ನು ಅಮೆಝಾನಲ್ಲೇ ತರಿಸಿದ್ದು. ಇದ್ರದ್ದು ಲಿಂಕ್ನು ನೋಡೋಣ, ಸರ್ಚ್ ಮಾಡ್ತೀನಿ, ಇದ್ರ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ. ಸೊ ಇವತ್ತು ಏನಂದರೆ ಜಸ್ಟ್ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ, ನಿನ್ನೆ ಪ್ರಾಡಕ್ಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆಲ್ಲ ಬೇಕು ಹೋಗಿ ಅವ್ರು ಬೇಕಂದರೆ ಚೆಕ್ ಮಾಡ್ಬೋದು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕರೆಕ್ಟ್ ಸೈಜ್ ಇದೆ. ನಂದು ಯೋಗ ಮ್ಯಾಟ್ ಏನಿದೆಯಲ್ಲ, ಸೊ ಆ ಮ್ಯಾಟ್ಗೆ ಕರೆಕ್ಟ್ ಸೈಜ್ ಇದೆ. ಹಂಗಾಗಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಹ್ಯಾಂಡಲ್ ಇರೋದ್ರಿಂದ. ಸೊ ಇಲ್ಲಿ ಇದು ಅಡ್ಜಸ್ಟಬಲ್ ಆಗಿದೆ. ಇಲ್ಲಿ ನಾವು ಉದ್ದ ಬೇಕಂದರೆ ಉದ್ದ ಮಾಡ್ಕೋಬೋದು, ಮತ್ತು ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೊಬೋದು. ಸೊ ಹಂಗಾಗಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಹಾಕಿ ತೋರಿಸ್ತೀನಿ ನಿಮಗೆ ಇಲ್ಲಿ. ಸೊ ಆಲ್ರೆಡಿ ನನ್ನ ಹತ್ರ ಮ್ಯಾಟ್ ಇದೆ, ಸೊ ಅದನ್ನೇ ಈಗ ಹಾಕಿ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ವಿತ್ ಮ್ಯಾಟ್ ಇರೋದು, ಮ್ಯಾಟ್ ಮತ್ತು ಜೊತೆಲಿ ಇದು ಬ್ಯಾಗ್ ಇರೋದನ್ನು ಬರುತ್ತೆ. ನಾನು ತೊಗೋಬೇಕಾದ್ರೆ ಅದು ಬ್ಯಾಗ್ದು ಮಿಸ್ ಮಾಡಿ ತೊಗೊಂಬಿಟ್ಟಿದೆ. ಸೊ ಹಂಗಾಗಿ ಮತ್ತೆ ನಾನು ಅಮೆಝಾನಲ್ಲಿ ಸರ್ಚ್ ಮಾಡಿದಾಗ ಬ್ಯಾಗ್ಸ್ದು ಎಲ್ಲ ಇತ್ತು. ಸೊ ಹಂಗಾಗಿ ನನಗೆ ಬ್ಯಾಗ್ ಇರೋದು ಇದೊಂದು ಕೂಡ ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಸೊ ಇದು ಕೂಡ ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕೋ ಅವ್ರು ಹೋಗಿ ಪರ್ಚೇಸ್ ಮಾಡ್ಬೋದು. ನೋಡಿ ಥರ ನಾವು ಏನಾದರೂ ಅಂದರೆ ಈಗ ಯೋಗ ಕ್ಲಾಸಿಗೆ ಹೋಗ್ತೀನಿ ಅಥವಾ ಸ್ಕೂಲ್ಗಳಿಗೆಲ್ಲ ಮಕ್ಳಿಗೆ ಕಳಿಸ್ಬೇಕಂದ್ರೂ ಆರಾಮ್ಸೆ ಈ ಥರ ಕೊಟ್ಟು ಕಳಿಸಿದ್ರೆ ಅವರ ಹಿಂಗೆ ಆರಾಮ್ಸೆ ಹಿಂಗೆ ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಸೊ ಅದಾದರೆ ಕೈಯಲ್ಲೇ ಇಟ್ಕೋಬೇಕಾಗುತ್ತೆ. ಬ್ಯಾಗ್ ಅಂದರೆ ಯಾಕಂದರೆ ಇದು ಇರೋದ್ರಿಂದ ತಗ್ಲಾಕೊಂಡು ಆರಾಮ್ಸೆ ಹಿಂಗೆ ಹೋಗ್ಬೋದು. ನೋಡಿ ಈ ಥರ. ಸೊ ಇದು ಕೂಡ ಅಷ್ಟೇ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಇದ್ರದ್ದು ಲಿಂಕ್ನು ನೋಡೋಣ, ಸರ್ಚ್ ಮಾಡ್ತೀನಿ ನಾನು, ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸಿಕ್ಕಿದ್ರೆ ಡೆಫಿನೆಟಾಗಿ ಕೊಡ್ತೀನಿ. ಸೊ ಚೆಕ್ ಮಾಡಿ ಹೋಗಿ. ಇದು ಒಂದು ಇದೆ, ಆ್ಯಕ್ಚುಲಿ ಎಲ್ಲ ಸ್ಟೋನ್ಸ್ದು ಇದೆ. ಸಿಟ್ರಿನ್ ಇದೆ, ಅಮೆಥಿಸ್ಟಿ ಇದೆ, ಕ್ರಿಸ್ಟಲ್ ಇದೆ, ಇನ್ನು ಬೇರೆ ಬೇರೆ ಎಲ್ಲ ಸ್ಟೋನ್ಸ್ದು ಇದೆ. ಇದು ಅಷ್ಟೇ, ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದು ಸ್ವಲ್ಪ ಗಮ್ ಬಿಟ್ಕೊಂಡ್ಬಿಟ್ಟಿದೆ ನೋಡಿ, ತುಂಬ ದಿನ ಆಗಿದೆ ಇದನ್ನು ತೊಗೊಂಡಾಗಲೇ. ನಾನು ಒಂದು 4-5 ಇಯರ್ಸೇ ಆಗಿದೆ ಅನ್ಕೊತೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಟ್ರೀ ಅಂತಲೇ ಹೇಳ್ಬೋದು ಇದು. ಎಲ್ಲ ಟೈಪ್ಸ್ ಆಫ್ ಸ್ಟೋನ್ಸ್ದು ಇದೆ. ಸೊ ಕೆಲವೊಂದು ಸ್ಟೋನ್ಸ್ ನೇಮ್ ಗೊತ್ತು ನನಗೆ, ಕೆಲವೊಂದೆಲ್ಲ ಏನು ಗೊತ್ತಿಲ್ಲ ನನಗೆ ಇದ್ರದ್ದು ಸ್ಟೋನ್ಸ್ ನೇಮ್ಸು. ಸೊ ಇದೇನೋ ಇಟ್ಟರೆ ಗುಡ್ ಲಕ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ತೊಗೊಂಡಿದ್ದು. ಇದ್ರದ್ದು ನೋಡ್ತೀನಿ, ಸರ್ಚ್ ಮಾಡ್ತೀನಿ, ಸಿಕ್ಕಿದ್ರೆ ಇದ್ರದ್ದು ಲಿಂಕ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿ ಇದು ಅಷ್ಟೇ ಚೆನ್ನಾಗಿದೆ. ಬೇಕಂದರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಬೇಕಂದರೆ ತರಿಸ್ಕೊಳ್ಳಿ ನೀವು ಕೂಡ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಈಗ ಹಬ್ಬ ಶುರು ಆಗ್ತಾ ಇದೆ. ಸೊ ಹಬ್ಬದೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ಒಂದೊಂದೇ ಇದೊಂದು ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಿತ್ತು. ಸೊ ಹಂಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ಸ್ನೆಲ್ಲ ಕೆಲವೊಂದು ತೆಗೆದೆ. ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಗೈಸ್, ಯಾವಾಗಲೂ ಪರ್ಚೇಸ್ ಮಾಡಿರೋದು ಅದೆಲ್ಲ ಫುಲ್ಲು ನಾನು ಅದು ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ, ಇದು ಅಮೆಝಾನಿಂದ ಪರ್ಚೇಸ್ ಮಾಡಿದ್ರಲ್ಲ, ಲಿಂಕ್ ಕೊಡೋಣ, ರಿವ್ಯೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಯಾವಾಗ ನನಗೆ ನೆನಪಾಗುತ್ತಲ್ಲ ಅವಾಗೊಂದು ಕೆಲವೊಂದು ಪ್ರಾಡಕ್ಟ್ಸ್ನಷ್ಟೇ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಬೇಕು ಹೋಗಿ ಪರ್ಚೇಸ್ ಮಾಡಿ. ಮತ್ತು ಇದೇ ಥರ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇಷ್ಟ ಆದರೂ ನೋಡಿ, ಇಷ್ಟ ಆಗಲಿಲ್ಲ ಅಂದ್ರೂ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಸೊ ಎಷ್ಟು ನಿಮಿಷ ಆಯಿತು? 14 ಮಿನಿಟ್ಸ್ ಆಗಿದೆ. ಸೊ 14 ಮಿನಿಟ್ಸ್ ನನಗೋಸ್ಕರ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನೋಡೋಣ ನೆಕ್ಸ್ಟ್ ವಿಡಿಯೋ ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಸೊ ಇನ್ನು ಹಬ್ಬದ್ದೇ ಬರ್ಬೋದು ಅನ್ಕೊತೀನಿ ಮೋಸ್ಟ್ಲಿ, ಯಾಕಂದರೆ ಈಗ ನೆಕ್ಸ್ಟ್ ಮಂತ್ ವರಮಹಾಲಕ್ಷ್ಮಿ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರದ್ದು ಪ್ರಿಪ್ರೇಷನ್ಸ್ ಇನ್ನೂ ಎಲ್ಲ ಫುಲ್ ತುಂಬಾ ಮೈಂಡಲ್ಲಿ ಓಡ್ತಾ ಇದೆ. ಅದೇನೇನು ಅಂತ ಹೇಳ್ಬಿಟ್ಟು ಒಂದೊಂದೇ ವ್ಲಾಗಲ್ಲಿ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಓಕೆ, ಬಾಯ್.